ನಮಸ್ಕಾರ ರೈತ ಬಾಂಧವರೇ, ನಾನು ನಮ್ಮ ಶಿಕಾರಿಪುರ ತಾಲೂಕು ಇಟಗಿಹಳ್ಳಿ ಗ್ರಾಮದಲ್ಲಿದ್ದೀನಿ. ಈ ತೋಟ ಏನಾಗಿತ್ತಪ್ಪ ಅಂತಂದರೆ, ಇದು ಫಸ್ಟ್ನೇ ವಿಡಿಯೋ ಆಲ್ರೆಡಿ ನಿಮಗೆ ಯೂಟ್ಯೂಬಲ್ಲಿ ಲಭ್ಯ ಇದೆ, ನೋಡ್ಬೋದು. ಅವಿನಾಶ್ ಅಂತ ಫಾರ್ಮರ್ ಹೆಸರು, ಫಾರಿನಲ್ಲಿದ್ದರು, ಸಿಂಗಾಪುರಲ್ಲಿದ್ದರು. 5 ವರ್ಷಕ್ಕೆ ಬಂದರು, ತೋಟ ಬಸ್ಲಿಗೆ ಬಂದಿದೆ ಅಂತ. ಬಂದವ್ರಿಗೆ ಒಂದು ಶಾಕ್ ಇತ್ತು. ಅವರ ಅನುಭವನ ಹೇಳ್ತಾರೆ. ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡಿದ ಮೇಲೆ ಏನೇನು ಬದಲಾವಣೆ ಕಂಡ್ರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ 2 ವರ್ಷದಿಂದ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀರಾ. ನೀವು ಸಿಂಗಾಪುರಿಂದ ಬಂದಾಗ ತೋಟದ ಆಯಾ ಏಜ್ ಬಂದ್ಬಿಟ್ಟು 5 ವರ್ಷ ಇತ್ತು. 5 ವರ್ಷ ಸರ್. ಆ 5 ವರ್ಷ ಇದ್ದಾಗ ಏನಾಗಿತ್ತು, ತೋಟ ಏನು ಪ್ರಾಬ್ಲಮ್ ಆಗಿತ್ತು, ಆಮೇಲೆ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ರಿ ಅವಾಗ? ಅಂದರೆ ಪೌಷ್ಟಿಕಾಂಶ ಕೊರತೆ ಭಾಳ ಇತ್ತು. ಹಾಂ. ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಸುಮ್ಮನೆ ಬಂದಿದ್ದು ಗಿಡ ಉದ್ದವಾಗಿ ಚೆನ್ನಾಗಿತ್ತು. ಬಟ್ ಏನಂದರೆ ಕಾಯಿ ಇಲ್ಲ, ಸುಳಿ ರೋಗ ಬಂದಿತ್ತು. ಆಮೇಲೆ ಎಲೆ ಚುಕ್ಕ ರೋಗ ಅಂತ ಒಂದು ಕಾಣಿಸ್ಕೊಂಡಿತ್ತು. ಆಮೇಲೆ ಬುಡದಲ್ಲಿ ಬೇರುಗಳು ಒಡೆಯೋದು, ಬುಡ ಹೊಡೆಯೋದು. ನೋಡಿ ಇವಾಗ ಎಕ್ಸಾಂಪಲ್ ಇಲ್ಲಿ ಹೊಡೆದಿದೆ ಅದು. ಇದು ಸೂರ್ಯನ ಕಿರಣಗಳು ಬಿದ್ದು ಸಂಜೆದು ಪೌಷ್ಟಿಕಾಂಶ ಕೊರತೆ ಆದಾಗ ಒಂದ್ ರೀತಿ ಅದೊಂದು ಇನ್ನು ಕೊಟ್ಟಂಗ ಅದಕ್ಕೆ ಬುಡನೂ ಹೊಡೆದೋಯ್ತು. ನಿಮ್ಗೆ ಕೇಳಿದ್ರಿ ನೀವು ಸುಣ್ಣ ಇದನ್ನ ಮಾಡ್ಕೊಳ್ರಿ, ಆಮೇಲೆ ಒಳಗಡೆನೆಲ್ಲ ಸ್ಪ್ರೇ ಮಾಡ್ರಿ, ಭೂಮಿ ಪವರ್ನ ಹಾಕಿ ಇದಕ್ಕೆ ನ್ಯೂಟ್ರೆಂಟ್ ಎಲ್ಲ ಕೊಟ್ರಿ, ಡ್ರಿಂಚಿಂಗ್ ಎಲ್ಲ ಮಾಡಿಸಿದ್ರಿ. ಸರ್, ಈಗ ಬನ್ನಿ ಸರ್, ಹಂಗೆ ನನಗೊಂಚೂರು ಮರಗಳನ್ನ ತೋರಿಸ್ತಾ ಹೋಗ್ರಿ. ಈಗ ನೀವು 2 ವರ್ಷದ ನಂತರ ತೋಟದಲ್ಲಿ ಏನು ಬದಲಾವಣೆ ಆಗಿದೆ ಸರ್? ಕಾಯಿ ಒಳ್ಳೆ ಚೆನ್ನಾಗಿದೆ, ಯೂನಿಫಾರ್ಮಿಟಿ ಜಾಸ್ತಿ ಇದೆ. ಯೂನಿಫಾರ್ಮಿಟಿ ಜಾಸ್ತಿ ಐತೆ. ಯೂನಿಫಾರ್ಮಿಟಿ ಕಾಯಿ ಚೆನ್ನಾಗಿದೆ. ಓಕೆ. ಈಗ ನಾವು ಇಳುವು ಇಲ್ಲ, ಏರು ಇಳುವು ಇಲ್ಲ. ಕೊಯ್ಯಕ್ಕೆ ಬಂದವರು ತುಂಬಾ ಚೆನ್ನಾಗಿ ತೂಕ ಬರ್ತಾ ಇದೆ. ನಮಗೆ ತೂಕ ಭಯಂಕರ ಬರ್ತೈತೆ, ಕಾಯಿ ಉದುರಲ್ಲ. ಓಕೆ. ಬಹಳ ಜನ ಈ ಟೈಮಲ್ಲಿ ಫೇಸ್ ಮಾಡಿರೋದು ಕಾಯಿ ಉದುರ್ತದೆ ಸರ್. ಇಲ್ಲಿ ಸುಳಿ ನೋಡ್ರಿ ಸರ್, ಇದು ಸುಳಿಗಳು. ಈಗ ಇದ್ರಲ್ಲಿ ಕೊಯ್ದಿದ್ದಾರೆ, ಇನ್ನು ನೋಡಿ ಅಲ್ಲೊಂದು ಅಲೆ ಹಿಂಗಾರ ಮೇಲೆ ಮತ್ತೆ ಅಲ್ಲಿ ಸ್ಟಾರ್ಟ್ ಆಗೈತಿ, ಹೊಂಬಾಳೆ ಸ್ಟಾರ್ಟ್ ಆಗಿದೆ ನೋಡಿ. ಹೌದು, ಸ್ಟಾರ್ಟ್ ಆಗೈತಿ. ಸರ್, ಈಗ ಈ ಉತ್ಪನ್ನ ಬಳಕೆ ಮಾಡಿದ್ಮೇಲೆ ನೀವೇ ಹೇಳಿದ್ರಿ ತೂಕ ಬರ್ತಾ ಇದೆ, ಆಮೇಲೆ ಹೊಂಬಾಳೆಗಳು ಒಣಗ್ತಾ ಇಲ್ಲ, ಕೊಳೆ ಬರ್ತಿಲ್ಲ ಅಂತ. 2025 ನಾವು ನವೆಂಬರ್ 1ನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವರ್ಷದ ಮಳೆ ನಮಗೆ ಗೊತ್ತು, ಯಾವ ರೀತಿಲಿ ಮಳೆ ಆಗಿದೆ. ಕೊಳೆ ರೋಗ ಬಂದಿದೆ, ಕಾಯಿ ಏರ್ ಬಂದಿಲ್ಲ, ಕೆಲವ್ರದ್ದು ತೂಕ ಬರ್ತಿಲ್ಲ. ಸೊ ಅದನ್ನೆಲ್ಲ ನೀವು ನೋಡಿದ್ರೆ ನಿಮ್ದ್ರಲ್ಲಿ ಯಾವ ತರ ರಿಸಲ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ರಿ? ಸರ್, ಇದು ನಮಗೆ ಫಸ್ಟ್ನೇ ವರ್ಷ ಒಳ್ಳೆ ಕೊಯ್ಲು ಅಂದ್ರೆ ಈ ಫಸ್ಟ್ನೇ ವರ್ಷ ಕೊಯ್ದಿರೋದು ನಾವು. ನಮ್ಗೆ ಯಾವುದೇ ಥರದ್ದು ನಿಜವಾಗ ಸರ್ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಸರ್. ಲಾಸ್ಟ್ ಇಯರ್ ನೀವು ಒಂದು ಕತೆ ಹೇಳಿದ್ರಿ ನನಗೆ, ಅಡಿಕೆ ಕೇಣಿ ಹಿಡಿಯಕ್ಕೆ ಬಂದವ್ರದ್ದು ಇನ್ಸಲ್ಟ್ ಮಾಡಿದ್ದು. ಅದೊಂದು ಸ್ಟೋರಿ ಹೇಳ್ರಿ ಸರ್, ಅದು ಏನು ಪ್ರಾಬ್ಲಮ್ ಏನಾಗಿದೆ? ಲಾಸ್ಟ್ ವರ್ಷ ನನ್ನ ಪ್ರಕಾರ ಜೂನ್ ಇಲ್ಲ ಆಗಸ್ಟ್ ತಿಂಗಳಲ್ಲಿ ಬಂದಿದ್ರು ಅವರು. ಬಂದ್ಬಿಟ್ಟು ನಾನೇನು ಅನ್ಕೊಂಡೆ, ಒಂದು ಎಲ್ಲೆಲ್ಲಾರು ಬರುತ್ತಲ್ಲ ಅದನ್ನ ಕೊಯ್ಕೊಂಡು ಹೋಗ್ಲಿ ಅಂತ ಕರೆದಿದ್ದು ನಾನು ಅವ್ರನ್ನ. ಅವರು ನನಗೆ ತುಂಬ ಇನ್ಸಲ್ಟ್ ಮಾಡ್ಬಿಟ್ರು, ಬೇಜಾರು ಮಾಡ್ಬಿಟ್ರು. ಎಲ್ಲಿದೆ ಸರ್, ನಾವು ಟ್ಯಾಕ್ಟ್ರಿ ಬಾಡಿಗೆ ಆಗಲ್ಲ, ನೀವೇನು ಸರ್ ಇದು, ನಾವೇನೋ ಕಾಯಿ ಇದೆ ಅಂತ ಕರ್ಸಿದಂಗೆ ನೀವು ನೋಡಿದ್ರಿ ಹಿಂಗೆ ಸರ್ ಅಂತೇಳಿ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಬಿಟ್ರು. ಬೇಜಾರಾಗ ಮಾತಾಡಿದ್ರು, ತುಂಬ ಬೇಜಾರಾಗ್ಬಿಡ್ತು. ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೆ, ಇಮಿಡಿಯೇಟ್ ಬನ್ನಿ ಸರ್, ನಮಗೆ ನೀವು ನಮ್ಮ ಪ್ಲಾಟಲ್ಲಿ ಇರ್ಬೇಕು ನೀವು. ನಾ ಏನೇ ಖರ್ಚು ಬಂದು ನೋಡ್ಕೊಂತೀನಿ ಸರ್, ಮಾಡಿಕೊಡಿ ಸರ್ ಅಂತ ಹೇಳಿದ್ರಿ. ಅದೇ ರೀತಿ ನೀವು ಒಳ್ಳೆ ರೀತಿಯಲ್ಲಿ ಬಂದು ಸ್ಪಂದಿಸಿದ್ರಿ. ಅಲ್ಲಿ ನೋಡಿ ಸರ್, ಅದು ಆ ಗಿಡ ನೋಡ್ರಿ ಸರ್, ಅಲ್ಲಿ ನೋಡಿ ಸರ್. ಏನೇನಂದ್ರೆ ಒಂದು 20 kg ಇದೆ ಅದು. ಆಯ್ತು ಒಂದು ಗಿಡದಾಗ ಎಲ್ಲ. ನೀವು ಎಲ್ಲೇ ಹೋಗ್ಲಿ, ಇಲ್ಲಿ ಇಡೀ ತೋಟ ತಿರ್ಗಾಡ್ಕೊಂಬನ್ನಿ. ಮುಂದಿನ ವರ್ಷ ನಾನು ಬರ್ಕೊಡ್ತೀನಿ. ಗ್ರೀನ್ ಪ್ಲಾನೆಟ್ ಯೂಸ್ ಮಾಡಿದ್ರೆ 200 ಕ್ವಿಂಟಲ್ ಕೊಯ್ಲಿಲ್ಲ ಅಂದ್ರೆ ನಾನು ಆಮೇಲೆ ಹೇಳಿ. ಯಾಕೆಂದ್ರೆ ಆಲ್ರೆಡಿ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು 2 ವರ್ಷದಿಂದ ಬಳಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ತೋಟದಲ್ಲಿ ಬದಲಾವಣೆ ಕಾಣಿಸ್ತು, ಅಡಿಕೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೊಯ್ಲ್ ಮಾಡಿದವರು ಹೇಳಿದ್ರಲ್ಲ, ತೂಕ ಬರ್ತಾ ಇದೆ, ನಿಮ್ಮದು ಸೈಜ್ ಇದೆ, ಕೊಳೆ ಇಲ್ಲ. ಸೊ ಅವೆಲ್ಲ ಅವರೇ ಇದ್ದಾರೆ. ಇವಾಗ ನೆಕ್ಸ್ಟ್ ವರ್ಷ ಯಾರಿಗೂ ಕೊಡ್ಬೇಡಪ್ಪ, ನಾನೇ ಕೊಯ್ತೀನಿ ಮತ್ತೆ ಅಂತ ಅಂದು ಆಲೆಗಳು ಹೋಗಿದ್ದಾರೆ. 2-3 ಸತಿ ಬಂದ್ಬಿಟ್ಟು ಈಗ ಹೊಂಬಾಳೆ ಸೈಜ್ ತೋರಿಸ್ತಿದ್ದೀನಿ ರೈತರಿಗೆ. ಈಗ ಒಂದು ಹೊಂಬಾಳೆ ಹೊರಗೆ ಬಂದು 2 ಹೊಂಬಾಳೆ ಹೊಟ್ಟೆಲಿದೆ, ಗರ್ಭದಲ್ಲಿದೆ ಆಲ್ರೆಡಿ. ಮತ್ತಿನ್ನೂ 1-2 ಗೊನೆ ಕೊಯ್ಲು ನಿಂತಿದೆ, ಇನ್ನೂ ಕೊಯ್ಲಿದೆ. ಈಗ ಒಂದು ಮರದ ಎಕ್ಸಾಂಪಲು. ಅಗೇನ್ ನೆಕ್ಸ್ಟ್ 2ನೇ ಮರದ್ದು ನೋಡ್ಬೋದು. ಇದರಲ್ಲಿ ಸಸಿ ತೋಟ ಆದ್ರೂ ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ. ಮುದ್ದೆ ಗೊನೆ ಓಕೆ ನೋಡಿ ಸರ್, ಅಲ್ಲಿ 20 kg ಕರೆಕ್ಟ್. ಆಮೇಲೆ ಇನ್ನೊಂದು ಸರ್, ನಮ್ಮ ತಂದೆ ಶ್ರಮನೂ ತುಂಬ ಚೆನ್ನಾಗಿದೆ. ಸುಮ್ಮನೆ ಹೇಳ್ಬಾರ್ದು, ತಂದೆಯವರು ಯಾವುದೇ ಥರ ನಮಗೆ ಮಾಡಿಸ್ಬೇಡ ಅದನ್ನು ಮಾಡಿಸ್ಬೇಡ ಅಂತಲೂ ಹೇಳಿಲ್ಲ. ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಅದೇ ಈಗ ಹೆಲ್ತಿಯಾಗಿರೋ ಮರ ನೋಡಬೇಕು ಅಂದರೆ ಸುಳಿ ನೋಡಬೇಕು. ಸುಳಿ ನೋಡ್ರಿ ಹೆಂಗೆ ಬರ್ತಿದ್ದಾವೆ ಎಲ್ಲ ಸುಳಿ ಸೂರ್ಯನೇ ನೋಡ್ತದ ಸುಳಿ ಅಲ್ವಾ.
ಸರ್ ಈಗ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗ್ರೀನ್ ಪ್ಲಾನೆಟ್ ಬಳಕೆ ಮಾಡೋಕ್ಕೆ? ಗ್ರೀನ್ ಪ್ಲಾನೆಟ್ ಒಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ ಡಿಸ್ಟಿಕಲ್ಲಿ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ. ದಯವಿಟ್ಟು ರೈತರು ಯಾವುದೇ ಥರದ್ದು ರಾಸಾಯನಿಕನ ಯೂಸ್ ಮಾಡಬೇಡಿ. ಓಕೆ. ಏನಕ್ಕೆ ಅಂದರೆ ರಿಸಲ್ಟ್ ನಿಮಗೆ ಬೇಕು, ಮಾಹಿತಿ ಬೇಕು ಅಂದರೆ ನನ್ನ ಬಿಡಿ. ಓಕೆ. ಅಕ್ಕಪಕ್ಕ ತೋಟದಲ್ಲಿ ಹೋಗಿ ನೋಡಿ. ಓಕೆ. ನನ್ನ ಪಕ್ಕದಲ್ಲಿ ಮಾಡ್ತಾ ಇರೋದು ಅವರೇ. ನಿಮ್ಮ ಅಣ್ಣರ್ದು ಆಲ್ರೆಡಿ 110 ಕ್ವಿಂಟಲ್ ಇದೆ ಎಕರೆಗೆ ಅಡಿಕೆ. ನೀವು ನೋಡ್ತಾ ಇದ್ದೀರಾ ಟಾಪ್ ಕ್ವಾಲಿಟಿ ಆಫ್ ಅಡಿಕೆ. ಅವರು ಸಸಿ ಹಾಕಿದಾಗಿಂದನೂ 5 ವರ್ಷ 6 ವರ್ಷ ಆಯ್ತು ಅವ್ರು ಗ್ರೀನ್ ಪ್ಲಾನೆಟ್ ಯೂಸ್ ಮಾಡ್ತಾ ಇರೋದು. ಹೌದು. ನಮಗೆ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಕೇಳಲಿಲ್ಲ, ನಾವು ಅವ್ರು ಹೇಳಿಲ್ಲ. ಕರೆಕ್ಟ್. ಗ್ರೀನ್ ಪ್ಲಾನೆಟ್ ನ ಯೂಸ್ ಮಾಡೋದ್ರಿಂದ ಅವ್ರ ತೋಟ ಸಮೃದ್ಧವಾಗಿದೆ. ನೀರ್ ಕೇಳಲ್ಲ ಸರ್ ಜಾಸ್ತಿ. ಹೌದು. ಇಂಪಾರ್ಟೆಂಟ್ ಮನುಷ್ಯನಿಗೆ, ರೈತರಿಗೆ ಹ್ಯೂಮಸ್ ಡೆವಲಪ್ ಆಗಿರುತ್ತಲ್ಲ ಭೂಮಿಲಿ. ಹೌದು. ಸೊ ಹಾಗಾಗಿ ಅದ್ಭುತವಾಗಿ ಬಂದಿರುತ್ತೆ ನೋಡಿ ಸರ್. ಈಗ ಎಸ್. ಅಲ್ಲ ಬರೀ ಒಂದೇ ಮರ ತೋರಿಸಿದ್ರೆ ಆಗ್ತಾ ಇಲ್ಲ, ಹಾಗಲ್ಲ. ಇಲ್ಲಿ ನೋಡಿ ಹಿಂಗಾರಂಗ ಅಲ್ಲಿ ಅಲ್ಲ ಈಗ ಯಜಮಾನ್ರೆ ನಮಸ್ಕಾರ. ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಿಗೆ. ಈಗ ನೀವು ಸುಮಾರಷ್ಟು ಅಡಿಕೆ ತೋಟಗಳು ನೋಡಿದ್ದೀರಿ. ಆಮೇಲೆ ಲಾಸ್ಟ್ ಇಯರ್ ಅಡಿಕೆ ಕೇಣಿಯರು ಒಂದು ಮಾತಾಡೋಗಿದ್ರು ನಿಮಗೆ, ಎಲ್ಲೈತಿ ಇದ್ರಾಗ ಅಡಿಕೆ ಅಂತಾನು ಹೇಳಿದ್ರು ಅವಿನಾಶ್ ಸರ್ ಅಲ್ವಾ. ಈ ವರ್ಷ ಏನಂತ ಅಂದ್ರು ನೋಡಿ. ಈಗ ಹಾಗೆಲ್ಲ ಬರೋ ಮುಂದಕ್ಕೆ ನಿಮ್ಮ ಕೈ ಕೊಯ್ಸಕ್ಕೆ ಹಂಗೆ ಬಿಡ್ತೈತಿ ಅಂತ ಹೇಳೋದು ಈಗ ಹೇಳೋಗ್ತಿದ್ದಾರೆ. ಈಗ ರೈತರು ಏನು ಮಾಡ್ತಾರೆ ಅಂತಂದರೆ ಕಾಸ್ಟ್ಲಿ ಆಗಿಬಿಡುತ್ತಪ್ಪ ಗ್ರೀನ್ ಪ್ಲಾನೆಟು, ಆಮೇಲೆ ನಮಗೆ ಗ್ಯಾರಂಟಿ ಏನು ಅಂತ ಕೇಳ್ತಾರೆ. ಅಂಥ ರೈತರಿಗೆ ಏನು ಹೇಳಬೇಕು? ಅಂತಾರೆ ಅಂದ್ರೆ ಈಗ ನಾವು ಮಂದಿದ ಇನ್ನೊಬ್ಬರು ನೋಡಿ ತಿಳ್ಕೊಳ್ಬೇಕಂತಂದ್ರೆ ನಮ್ಮದಿಗೆ ಬಂದು ಸ್ವತಃ ನೋಡ್ರಪ್ಪ, ನಿಮಗೆ ಗೊತ್ತಾಕತಿ. ನಾವು ಬೇರೆ ಯಾವ್ದು ಗೊಬ್ಬರ ಉಪಯೋಗಿಸಿಲ್ಲ, ಅವ್ರು ಹೇಳಿದ್ದೆ ಮಾಡಿದ್ದೀವಿ. ಎಸ್ 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 ಎಸ್. ಸುಮ್ಮನೆ ಇವ್ರು ಮಾತು ಕೇಳ್ಬೇಕಂತ ನಂದೇ ನೋಡಿ ಹೇಳ್ಬಿಡ್ರಿ ಅಂತ ಮುಗಿತಾರೆ. ಹೌದು ಸರ್. ಓವರ್ ಆಲ್ ಎಕ್ಸ್ಪೆನ್ಸು ಒಂದು ಮರಕ್ಕೆ ನಿಮಗೆ ಒಂದು ಎಷ್ಟು ಖರ್ಚು ಬಂದಿರ್ಬೋದು ಸರ್? 100 ಗ್ರಾಮ್ ಅಂದರೆ ಆ ಕಡೆ ಈ ಕಡೆ ಅದು ಭೂಮಿ ಪವರ್ ಅಲಾಂಗ್ ವಿತ್ ಕೆಲವು ಇನ್ನೂ ಇಂಗ್ರೀಡಿಯೆಂಟ್ಸ್ ಇನ್ನೂ ಇದಾವೆ. ಜಿಲ್ ಸಲ್ಫೇಟ್ ಅಂತೆ. ನನ್ನ ಬೇಕಾದ್ರೆ ನನ್ನ ಹತ್ರ ಲೀಸ್ಟು ಇದೆ. ಎಷ್ಟು ತಗೊಂಬಂದಿದ್ದೆ ನಮ್ಗೆ ಗೊಬ್ಬರನ ಒಂದು ವರ್ಷಕ್ಕೆ ಹೇಳ್ತೀನಿ ನೋಡು. 5 ಎಕರೆಗೆ 1 ಎಕರೆಗೆಲ್ಲ ಹೇಳ್ತಾ ಇರೋದು. 4 ಎಕರೆ ಲೆಕ್ಕ ಇಟ್ಕೊಂಡ್ರು 75,000 ಒನ್ ಟೈಮಿಗೆ ಆಗಿತ್ತು. ಒನ್ ಟೈಮಿಗೆ ಖರ್ಚು ಮಾಡಿ ಆಗೈತಿ. ಓಕೆ. 1 ಎಕರೆ ಅಲ್ಲ ಸರ್, 4 ಎಕರೆ. ತಪ್ಪು ಮಾಹಿತಿ ಕೊಡಬಾರ್ದು. ಎಸ್ ಎಸ್ ಎಸ್. ಓಕೆನಾ? ಅಲ್ಲ ಈಗ ಏನಾಗುತ್ತೆ, ನಾನು ಈ ಸಮೃದ್ಧಿಯಾಗಿರೋ ತೋಟಗಳಿಗೆ ಹೇಳೋದು ಒಂದಾಗುತ್ತೆ, ಹಾಳಾಗಿರೋ ತೋಟಗಳಿಗೆ ಬೇರೆ ಥರ ನಾವು ಕೊಡಬೇಕಾಗತ್ತೆ ಅಲ್ವಾ ಸರ್? ಈಗ ಚೆನ್ನಾಗಿರೋ ತೋಟಕ್ಕೆ ಎಕ್ಸ್ಪೆನ್ಸ್ ಕಡಿಮೆ ಬರ್ತಾ ಹೋಗುತ್ತೆ, ಹಾಳಾಗಿರೋ ತೋಟಕ್ಕೆ ನಾವು ಒಂದು ಎಕ್ಸ್ಪೆನ್ಸ್ ಮಾಡಲೇಬೇಕಾಗತ್ತೆ. ಯಾಕೆಂತಂದರೆ ಅಗೇನ್ ಆ್ಯಂಡ್ ಅಗೇನ್ ಸ್ಪ್ರೇ, ಅಗೇನ್ ಆ್ಯಂಡ್ ಅಗೇನ್ ಡ್ರಿಂಚಿಂಗು, ಅಗೇನ್ ಆ್ಯಂಡ್ ಅಗೇನ್ ಮೈಕ್ರೋನ್ಯೂಟ್ರೆಂಟ್ಸು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಅಂಥ ರೈತರಿಗೆ ಏನು ಹೇಳ್ತೀರಾ? ಅಂದರೆ ಕಂಪ್ಲೀಟ್ ನನಗೆ ಹತಾಶರಾಗಿರ್ತಾರಲ್ಲ ತೋಟ ಹಾಳಾಗ್ತಾ ಇದೆ ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ? ಯಾಕೆಂದರೆ ನೀವು ಆ ಸಿಚುವೇಶನಿಂದ ಹೊರಗೆ ಬಂದಿರೋರು. ನೀವು ಆ ಸಿಚುವೇಶನ್ ಅಲ್ಲಿ ಖರ್ಚು ನೋಡ್ತೀರಾ. ಕರೆಕ್ಟಾ? ಕರೆಕ್ಟ್. ಆದ್ರೆ ಲಾಸ್ಟಲ್ಲಿ ಏನು ಮಾತಾಡ್ತೀರಾ? ಗೊಬ್ಬರ ಹಾಕಿದೆ ಗ್ರೀನ್ ಪ್ಲಾನೆಟ್ ಏನೂ ಬಂದಿಲ್ಲ. ಕರೆಕ್ಟಾ? ಆ ಥರನೇ ಮಾತಾಡೋದು. ಹೌದು. ರೈತರು ಎಲ್ಲಿ ಇರಲ್ಲ ಸರ್ ದುಡ್ಡು. ಹೌದು. ಅದಕ್ಕೇನು ಹೇಳ್ತೀನಿ, ಫಸ್ಟ್ ಖರ್ಚಾಗ್ತವೆ. ಯಾಕಂದ್ರೆ ನಿನ್ನ ತೋಟ ಹಾಳಾಗಿದೆ. ಹಾಳಾಗಿರೋ ತೋಟಕ್ಕೆ ದುಡ್ಡು ಬಗ್ಗೆ ಥಿಂಕ್ ಮಾಡಬೇಡಿ. ಫಸ್ಟ್ ಅವ್ರ ದುಡ್ಡು ಹಂಗೆ ಲೆಕ್ಕ ಇಲ್ದಂಗೆ ಬರೆಯಲ್ಲ ಅವ್ರೇನು. ನೀವು ಚೆನ್ನಾಗಿ ಬುದ್ಧಿವಂತರು ಇರ್ತೀರಿ, ರೈತರು ಕೂಡ ಬಹಳ ಬುದ್ಧಿವಂತರದಾರ ಈಗಿನ ರೈತರು. ನಿಮಗೆ ಏನೇ ಒಂದು ಗಿಡಕ್ಕೆ ಅವ್ರು ಹೇಳಿದಂಗೆ ನೀವು ಮಾಡ್ಕೊಂತ ಬಂದ್ರೆ ಹತಾಶೆ ಆಗಿರೋದು ಅಂದ್ರೆ ಹಾಳಾಗಿರೋರಿಗೆ ಹೇಳ್ತಾ ಇದೀನಿ. ಚೆನ್ನಾಗಿರೋ ಈಗ ನೋಡಿ ನನ್ ಚೆನ್ನಾಗೈತಿ. ಈಗ ಕರೆಕ್ಟ್. ನ್ಯೂಟ್ರೆಂಟ್ ಎಲ್ಲ ಕಮ್ಮಿ ಬೀಳ್ತಾ ಹೋಗ್ತಾ ಇನ್ಮೇಲೆ ಖರ್ಚು ಬರಲ್ಲ. 75,000 ಬರೋದು ನನಗೆ ಇನ್ನು 60,000 50,000 ಹಿಂಗ್ ಬರ್ತೈತಿ. ಈಗ ಆಲ್ರೆಡಿ 50,000 ಕಾಯ್ತಿ ಇವಾಗ. ಕರೆಕ್ಟಾ? ಈ ಮತ್ 1 ಎಕರೆಗೆಲ್ಲ 5 ಎಕರೆಗೆ ಅದೇ. ಈಗ ಕೆಲವರು ಏನಪ್ಪ 50,000 ಬಿಲ್ಲಿಂಗ್ ಆಗುತ್ತೆ, 70,000 ಬಿಲ್ಲಿಂಗ್. ದೊಡ್ಡ ವಿಸ್ತೀರ್ಣ ಇದ್ದಾಗ ದೊಡ್ಡದಾಗಿ ಬಿಲ್ಲಿಂಗ್ ಆಗಿರುತ್ತೆ. ಫ್ಯಾಮಿಲಿನೇ ನಿಮ್ಮನ್ನೇ ಯೂಸ್ ಮಾಡ್ತಾ ಇರೋದು. ರಮೇಶ್ ಅಣ್ಣರ್ ಆಗಿರ್ಬೋದು, ನಮ್ ದೊಡ್ಡಪ್ಪರ ಮಗ ಅವರಾಗಿರ್ಬೋದು, ಮಾವ ಸಣವಂದರ್ ಸುರೇಶ್ ಅಣ್ಣರ್ ಮಾವರು, ಅವರು ಗ್ರೀನ್ ಪ್ಲಾನೆಟ್. ಇಲ್ಲಿ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ರಿಲೇಷನ್ಸ್ ಯಾರು ಇದ್ದಾರೆ ಗ್ರೀನ್ ಪ್ಲಾನೆಟ್ ಯೂಸ್ ಮಾಡ್ತಾ ಇರೋದು. ಓಕೆನಾ? ಹೌದು ಸರ್. ಕೆಲವ್ರು ಏನ್ ಮಾಡಿದ್ರು ಗೊತ್ತಾ? ಇದಕ್ಕೆ ನಮ್ಗೆ ಅಡ್ವಾನ್ಸ್ ಕೊಡಕ್ ಬಂದಾಗ ನಾವು ನಿಮ್ಗೆ ಅದೊಂದು ಸತ್ಯ ಗೊತ್ತಿರ್ಬೇಕು, ಇವ್ರಿಗೆ ಗೊತ್ತಿಲ್ಲ. ಇವತ್ತು ನಮ್ಮದು ನೋಡಿಬಿಟ್ಟು ಈಗ ಆಶ್ಚರ್ಯ ಪಡ್ತಾರೆ ಕೆಲವರು. 5 ಲಕ್ಷ ಕೊಡ್ಬೇಕು ಅಂತ ಯಾವಾಗ ಅಡಿಕೆ ಬಂತಾರೆ, ಈಗ ಮುಂದಕ್ಕೆ ನಮಗೆ ಬಿಡ್ಲಪ್ಪ ಅಂತಾರ ಜನ. ಅಲ್ಲೇ ಅಂದ್ರೆ ಫಸ್ಟ್ ದುಡ್ಡು ಕೊಡಕ್ ಯೋಚನೆ ಮಾಡಿದವ್ರು ಇವತ್ತು ಆಗಿದೆ ಅಲ್ವಾ? ನಾವ್ ಹೇಳಲ್ಲ ಸರ್. ಹೌದೌದು. ಈಗ ಅವ್ರು ಬರ್ಬೇಕಲ್ಲ, ದುಡ್ಡು ಇಸ್ಕೊಂಡ್ರೆ ಅವ್ರು ದುಡ್ಡಿಗೆ ಆಗ್ಬೇಕಲ್ಲ. ಈಗ ಅವರು ಅವ್ರದ್ದು ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ. ಕರೆಕ್ಟ್. ಅವ್ರ ಬಿಂಬನೇ ಅದು. ಹೌದು ಅಲ್ವಾ?
ಹೋದ್ ಸರಿ ನನ್ ರಿಯಲ್ ಫ್ಯಾಕ್ಟ್ ಆಗಿತ್ತು ಅದು. ಕರೆಕ್ಟ್ ಇದಕ್ಕೆ ನಾನು 5 ಲಕ್ಷ ಕೊಡ್ಬೇಕು, ಯಾಕಂದ್ರೆ ಅವ್ರಿಗೆ ಮೇ ಬಿ ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ. ಕರೆಕ್ಟ್ ಈಗ ಆಯ್ತು 7-8 ಲಕ್ಷಕ್ಕೆ ಆಗುತ್ತೆ ಫಸ್ಟ್ನೇ ಕೊಯ್ಲು. ಸರ್ ಈಗ ನಿಮ್ದೊಂದು ನಂಬರ್ ಹೇಳ್ರಿ ಸರ್ ನನಗೆ, ಯಾಕೆಂದರೆ ಕೆಲವರು ನಿಮ್ಮ ಯುವ ರೈತರು ಇರ್ತಾರೆ, ಅವರಿಗೆಲ್ಲ ಮತ್ತೆ ಕಂಪ್ಲೀಟ್ ನೀವು ಒಂದು ಗೈಡ್ಲೈನ್ಸ್ ಬೇಕಾಗತ್ತೆ. ನನ್ನ ನಂಬರ್ ಬಂದು 9980153483. ಆಲ್ರೆಡಿ ನನಗೆ ಫೋನ್ ಮಾಡಿದ್ದಾರೆ ತುಂಬಾ ಜನ. ಗ್ರೀನ್ ಪ್ಲಾನೆಟ್ ಬೆಳಗ್ಗೆ ಎಲ್ಲಿ ನಿಮ್ಮ ತೋಟ ಎಲ್ಲಿ ಐತಿ, ನಾವು ಬಂದು ನೋಡ್ಬೇಕು, ಸರ್ ನಿಮ್ಗೆ ಭೇಟಿ ಆಗಬೇಕು ಆಗಿದ್ವಿ, ನಾವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು ಅಂತ. ಅಲ್ಲಿ 2-3 ಸರಿ ಕಾಲು ಬಂದಿದೆ ನನಗೆ. ಓಕೆ ಓಕೆ. ನಾನು ಏನು ಹೇಳ್ತೀನಿ ಅಂದರೆ, ನನ್ನ ನಂಬರ್ ತಗೊಂಡು ಫೋನ್ ಮಾಡಿ ತಿಳ್ಕೊಬೇಡಿ, ವಿಸಿಟ್ ಮಾಡಿ ಪ್ಲಾಟಿಗೆ, ನಿಮಗೆ ಪಕ್ಕ ಆಗುತ್ತೆ ಅವಾಗ. ಹೌದು ಹೌದು. ಫೋನಲ್ಲಿ ಎಲ್ಲರೂ ಹೇಳ್ತಾರೆ ಹೌದು ಹಿಂಗೆ ಅಂತ. ಬನ್ನಿ ವಿಡಿಯೋ ಮಾಡ್ಕೊಳ್ಳಿ, ಇನ್ನೊಬ್ರು ರೈತರಿಗೆ ಹೆಲ್ಪ್ ಮಾಡಿ. ಕರೆಕ್ಟ್. ಈಗ ಅದೇ ಸರ್, ಮೇನ್ಲಿ ನಾನು ಹೇಳೋದು ಕಂಪ್ಲೀಟ್ ತೋಟ ನಾನು ಒಂದು ಮರದ ತೋರಿಸ್ತಾ ಇಲ್ಲ, ಎಲ್ಲ ಮರದ್ದು ಸುಳಿಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಷ್ಟು ವರ್ಷ ಸರ್? 6 ವರ್ಷದ್ದು. ಈ ಕಾಲವಿಂದ ಈ ಕಡೆ 6 ವರ್ಷದ್ದು. ಈಗ 6 ವರ್ಷದ ತೋಟ ನಾನು ಶೂಟ್ ಮಾಡ್ತಾ ಇದ್ದೀನಿ. ಮಾಡ್ತಾರೆ ಅದು 7 ವರ್ಷ. ಅವ್ರ ಮತ್ತೆ ರೈತರಿಗೆ ಕನ್ಫ್ಯೂಸ್ ಆಗ್ಬಾರ್ದು. 1 ವರ್ಷ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಆದ್ರೆ ಯಾವಾಗ ಗ್ರೀನ್ ಪ್ಲಾನೆಟ್ ಯೂಸ್ ಮಾಡಿದೆ ಅದ್ರ ಜೊತೆ ಇದನ್ನು ಬಂದ್ಬಿಡ್ತು. ಓಕೆ, ಸಾಕಲ್ಲ ಸರ್, ರೈತರಿಗೆ ಇನ್ನೇನ್ ಬೇಕು ಖುಷಿ ಅಲ್ವಾ? ಕಷ್ಟಪಟ್ಟಿದ್ದೀನಿ ಸರ್, 6 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಅಲ್ಲ ಸರ್, ನನಗೆ ಫಸ್ಟ್ ಟೈಮ್ ನೀವು ಸಖತ್ ಬೇಜಾರು ಮಾಡ್ಕೊಂಡಿದ್ರಿ, ಯಾಕೆಂದರೆ ಫಾರಿನಿಂದ ಬಂದಿದ್ದೀರಾ, ಜಾಬ್ ರಿಸೈನ್ ಮಾಡಿ ಜಾಬ್ ಬಿಟ್ಟು ತೋಟ ಬಂತು ಸಾಕೆ ಫಾರಿನಲ್ಲಿ ಇರೋದು ಅಂತ. ಅವಾಗ ನಿಮಗೆ ಸಖತ್ ಬೇಜಾರಾಗೋಗಿತ್ತು. ಎಲ್ಲರೂ 2-3 ವರ್ಷಕ್ಕೆಲ್ಲ ಅವಾಗೇ ಕೊಯ್ತಾ ಇದಾರೆ. ನನ್ನ ಹಣೆ ಬರ ಏನ್ ಹಿಂಗಾಗ್ಬಿಡ್ತು, ಅಡಿಕೆ ಹಾಕ್ಬಿಟ್ಟು ಇಡೀ ಹೊಲಕ್ಕೆ ಅಡಿಕೆ ಹಾಕಿದ್ದೀನಿ ಸರ್ ನಾನು. ಜೋಳ ಇಲ್ಲ, ಏನ್ ಮಾಡ್ಬೇಕು? ಕರೆಕ್ಟ್. ನಾವು ತೋಟಕ್ಕೆ ಬಂದ್ರೆ ನೆಮ್ಮದಿ. ಆ ಧೈರ್ಯವೇ ಅಲ್ಲ ಸರ್ ಟ್ರ್ಯಾಕ್ಟರ್ ತಗೊಂಡಿರೋದು ಅಲ್ವಾ? ನೋಡಿ ಎಲ್ಲ ಕಡೆನು ಸರ್ ಡೇಟ್ ಇದೆ ನನ್ನ ಹತ್ರ, ಗಿಡ ಹಚ್ಚಿರೋ ಡೇಟ್ ವಿತ್ ಡಾಟಾ ಇದೆ. ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ಟ್ರಾನ್ಸ್ಫರ್ ಮಾಡಿರೋದು, ನನ್ನ ಫಾರಿನ್ ಟ್ರಾನ್ಸ್ಫರ್ ಮಾಡಿರೋದು ಅವತ್ತಿನ ಡೇಟ್ ಐತಿ. ಅಡಿಕೆ ಹಚ್ಚಿರೋದು 6 ವರ್ಷದ್ದು, ಅದು 7 ವರ್ಷ ಮುಗೀತು. ಓಕೆ, 7 ವರ್ಷ ಕಾಲಿಟ್ಟೈತಿ, ಅದು 8ನೇ ವರ್ಷ ಕಾಲಿಟ್ಟೈತಿ ಇವಾಗ. ಓಕೆ ಸರ್, ಮುಂದಿನ ವರ್ಷ ಇರೋ ಸರ್ ಮಜಾ. ಮುಂದಿನ ವರ್ಷ ಇರೋದು ಮಜಾ. ಈ ವರ್ಷ ಬಿಡಿ, ಮುಂದಿನ ವರ್ಷ ಐತೆ. ಅಲ್ಲ ಅದೇ ಈಗ ಏನು ಕಾನ್ಫಿಡೆನ್ಸ್ ಅನ್ನೋದು 2ನೇ ವರ್ಷಕ್ಕೆ ಆಲ್ರೆಡಿ ಕಾನ್ಫಿಡೆನ್ಸ್ ಬಿಲ್ಟ್ ಆಗಿ ಈಗ ನೀವು ಮಾತಾಡ್ತಾ ಇರೋದು. ಸರ್, ನಾನು ಈ ವಿಡಿಯೋನ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ರೈತರು ನಿಮಗೆ ಕಾಲ್ ಮಾಡ್ತಾರೆ, ದಯವಿಟ್ಟು ಅವರಿಗೆ ಒಂದು ಸಲಹೆ ಕೊಡ್ರಿ. 100% ಓಕೆ ಸರ್ ಕೊಡ್ತೀನಿ. ನೀವು ನಮ್ಮ ಮಲೆನಾಡು ಭಾಗದಲ್ಲಿ, ಲೈಕ್ ಶಿವಮೊಗ್ಗ ಭಾಗದಲ್ಲಿ ಒಂದು ರೀತಿ ಹೆಂಗೆ ಅಂದರೆ, ವಿದ್ಯಾವಂತರು ಆದರೂ ತುಂಬ ಮೋಸ ಮಾಡ್ತಾರೆ. ಕರೆಕ್ಟ್. ಆದರೆ ನಿಮ್ಮದು ಆ ಥರದ ಬುದ್ಧಿನೇ ಇಲ್ಲ. ಕರೆಕ್ಟ್. 15 ದಿವಸ 1 ವಾರ ನಾನು ದುಡ್ಡು ಕೂಡ ಡಿಲೇ ಮಾಡಿದ್ರು ನೀವು ನನಗೆ ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ದೀರಾ. ನಿಮ್ಮ ಕಷ್ಟನೂ ಇದೆ, ಅದ್ರಲ್ಲಿ ನಮಗೆ ನೀವು ಸಹಕಾರ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ನಾವು ಥ್ಯಾಂಕ್ಸ್ ಸರ್. ಕಾಂಬಿನೇಷನ್ ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳು ಸಿಗ್ಬೋದು, ಆದರೆ ಕಾಂಬಿನೇಷನ್ ಹೆಂಗಿದೆ ಸರ್? ಅಂದರೆ ನಾನು ಮಾಡಿಕೊಟ್ಟಿರೋ ಬೆಸ್ಟ್ ಕಾಂಬಿನೇಷನ್ಸ್ ನೋಡಿದ್ರೆ ಎಲ್ಲರೂ ಏನಂತಾರೆ ಗೊತ್ತಾ, ಗೊಬ್ಬರ ಕಲಿಸ್ಬೇಕಾರೆ ಏನೇನೋ ಇದು ಬೇವಿನಿಂಡಂತೆ, ನೀವು ಜಿಂಕ್ ಸಲ್ಫೈಡ್ ಅಂತೆ, ಸೀಮೆ ಗೊಬ್ಬರದ ಅಲ್ಲಲ್ಲೇ ಹಾಕೋ. ಓಕೆ, ಗೊಬ್ಬರ ಕಲಿಸ್ಬೇಕಾರೆ. ಈಗ ಇನ್ನೊಂದು ಸರ್, ನಾನು ನಿಮಗೆ ಹೇಳ್ತೀನಿ, ಜಿಂಕ್ ಸಲ್ಫೇಟ್ 33% ನಾನು ರೆಕಮೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ಇನ್ನು ಮಲೆನಾಡು ಭಾಗ, ನಮ್ಮ ಭಾಗದಲ್ಲಿ ಒಂದು ಕ್ರಾಸ್ಗಣ್ಣು ಆಗ್ತಾ ಇರೋದು ಎಫೆಕ್ಟ್ಗಳು ಬರ್ತಿದಾವೆ ಅಲ್ವಾ ಸರ್? ಹಿಂಗೆ ಕ್ರಾಸ್ ಗಣ್ಣಾಗೋದು, ಕ್ರಾಸ್ ಆಗ್ತಾ ಇರೋ ಮರಗಳು ಹೆಂಗಿರುತ್ತೆ ಅಂದ್ರೆ, ಗಣ್ಣು ಹಿಂಗಿರ್ತತಿ. ಹೌದು, ಅದು ಈ ಗಣ್ಣಿದೆಯಲ್ಲ, ಈ ಗಣ್ಣು ಹಿಂಗಿದೆ. ನಿಮ್ ತೋಟದಲ್ಲಿ ಯಾವ್ದಾದ್ರು ಇದಾವ? ನಮ್ದ್ರಲ್ಲಿ ಯಾವ್ದು ಇಲ್ಲ ಆ ತರದ್ ಕಂಡಲ್ಲ. ಬಟ್ ಈ ನ್ಯೂಟ್ರೆಂಟ್ ಇಲ್ದೆ ಸೂರ್ಯನ್ ನೋಡೋ ಬದ್ಲಿ ಭೂಮಿ ನೋಡ್ತಾ ಇದ್ವು ಎಲೆಗಳು, ಹರೆಗಳು, ನ್ಯೂಟ್ರೆಂಟ್ ಕಮ್ಮಿಯಿಂದ ಅವೆಲ್ಲ ಕೊರತೆನೆ. ಅವು ಸುಳಿ ರೋಗ, ಕಪ್ಪು ಚುಕ್ಕೆ ರೋಗ, ಇವೆಲ್ಲ ಪ್ರಾಬ್ಲಮ್ ಎಲ್ಲ ರೆಡಿ ಐತಿ ಈಗ, ಕಂಪ್ಲೀಟ್ ಹೆಲ್ತಿ. ಎಸ್, ಈಗ 6ನೇ ವರ್ಷದ ಮರದ್ದು ಫೋಟೋ. ಮುಂದಿನ ವರ್ಷ ನಿಮ್ಗೊಂದು ಯಾವ್ದಾರ ನಾವು ಒಂದು ಗ್ರೀನ್ ಪ್ಲಾನೆಟ್ ಯೂಸ್ ಮಾಡಿದೇವಲ್ಲ, ನಾವೆಲ್ಲರೂ ಸೇರ್ಕೊಂಡು ನಿಮಗೆ ಒಂದು ಚಿಕ್ಕದಾದ ಒಂದು ಏನೋ ನಾನು ಮಾತಾಡಬೇಕು. ಥ್ಯಾಂಕ್ ಯು. ರಮೇಶ್ ಅಣ್ಣರು ಫಸ್ಟ್ ಮಾತಾಡ್ತೀನಿ, ಕೂರಿಸ್ಬಿಟ್ಟು ನಿಮಗೆ ಒಂದು ಚಿಕ್ಕದ ಒಂದು ಸನ್ಮಾನ ಮಾಡ್ಬೇಕು ಅಂತ ನನ್ನ ಮನಸ್ಸಿನಾಗ ಐತಿ. ಥ್ಯಾಂಕ್ ಯು ಸರ್. ದೊಡ್ಡ ಮಾತು ಅದು, ಅದೆಲ್ಲರಲ್ಲೂ ಬರಲ್ಲ, ಹಂಗೆ ಮಾಡ್ಬೇಕು ಅಂತ ಐತಿ. ರಮೇಶ್ ಅಣ್ಣ, ನಮ್ಮ ಸಣಂದ್ರ ಸುರೇಶ್ ಅಣ್ಣರ ಜೊತೆ ಸೇರ್ಕೊಂಡು ಚಿಕ್ಕ ಒಂದು ಸನ್ಮಾನ ಮಾಡ್ಬೇಕು ಅಂತ ಐತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ರೆಸ್ಪಾನ್ಸ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.